ಪಂಚರ್ ಆಗಿದೆನಾ? ಎಷ್ಟು ಒಂದು ಪಂಚರಿಗೆ? 100. ಬೇಡ ಬೇಡ. ಇದೇನು ಗುರು, ಶಿವಾಜಿನಗರ ಈ ಥರ ಐತೆ. ಸೊ ಗುರು 2 ಅವರ್ ಆಯಿತು ಗುರು, ಒಂದು ಆರ್ಡ್ರ್ ಇಲ್ಲ, ತಲೆ ಕೆಟ್ಟ. ನೋಡು, ಓಲಾ ಕಸ್ಟಮರ್ ಕೇರ್ ಅವರು, ಓಲಾ ಕಂಪ್ನಿ ಒಟ್ಟಿಗೆ ಅನ್ನ ತಿಂತಾರೆ, ಏನು ತಿಂತಾರೆ ಒಂದು ಗೊತ್ತಿಲ್ಲ. ಇವನು 50% ಕಮಿಷನ್ ಇವನಿಗೆ, ಗೋಳಿ ಮಗನಿಗೆ. ಗುರು ಓಲಾದಲ್ಲಿ ಡ್ರಾಪ್ ಆಯಿತು. ಅಮೌಂಟ್ ಎಷ್ಟು ಕೊಟ್ಟಿದ್ದಾನೆ? 60 ರೂಪಾಯಿ. ಅಲ್ಲ ಗುರು, 110 ರೂಪಾಯಿ ತೋರಿಸಿದ. ಹಾಕೋದು ಯಾವ ಥರ ತೋರಿಸ್ತೀನಿ ನೋಡಿ. ನಾವು ಹಾಕೊಂಬಿಡೋದು ಪಂಚರ್. ಸುಮ್ಮನೆ 100 ರೂಪಾಯಿ ಯಾರು ಕೊಡ್ತಾರೆ ಹೇಳಿ? ನೋಡ್ತಾ ಇರ್ಬೋದು, ಟೈಮು 9:27 ಆಗಿದೆ. ಬೋಲ್ಟರ್ ಆನ್ ಮಾಡಿದ್ದೀನಿ ಇವತ್ತು ಜಸ್ಟು. ಗಾಡಿ ಪಂಚರ್ ಆಗಿದೆ, ಆನ್ ಮಾಡಿದ್ದೀನಿ. ಪಂಚರ್ ಹಾಕ್ಸ್ಕೊಂಡು ಈ ನಮ್ಮ ಲೊಕೇಶನಲ್ಲಿ ಮಾಡ್ತಾಳಿದ್ದೀವಿ. ಆನ್ ಮಾಡಿದ್ರೆ ಸಾಕು, ಬರೋ 65 ರೂಪಾಯಿ 50 ರೂಪಾಯಿ ಆರ್ಡ್ರ್ ಕೊಡ್ತಾನೆ. ಇದನ್ನು ಯಾರು ತೊಗೊಂತಾರೆ? 65 ರೂಪಾಯಿ 70 ರೂಪಾಯಿ. ಪಂಚರ್ ಅಂಗಡಿ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಇವಾಗ ನೆಕ್ಸ್ಟ್ ಎಲ್ಲಿಗೆ ಹೋಗ್ಬೇಕು? ಏರೇ ಇಲ್ಲ ಗಾಡಿಯಲ್ಲಿ. ಪೆಟ್ರೋಲ್ ಇದೆ, ಏರ್ ಒಂದೇ. ಈಗ ನಮ್ಮ ಡೆಲಿವರಿ ಫೀಲ್ಡಿಗೆ ಎಷ್ಟು ಎಫೆಕ್ಟ್ ಅಂದರೆ, ಈಗ ಪ್ರತಿಯೊಬ್ಬರಿಗೂ ಸ್ವಿಗ್ಗಿ ಮಾಡೋಕ್ಕಾಗ್ತಾಯಿಲ್ಲ, ಜೊಮ್ಯಾಟೊ ಮಾಡೋಕ್ಕಾಗ್ತಾಯಿಲ್ಲ. ಸ್ವಿಗ್ಗಿಯಲ್ಲಿ ಒಂದು 40% 50% ಎಕ್ಸ್ಟ್ರಾ ಕೊಡ್ತಾಯಿದ್ದು. ಇವಾಗಿಲ್ಲ 10 ರೂಪಾಯಿ ಕೊಡ್ತಾನೆ, ಬರೀ 10 ರೂಪಾಯಿ ಕಿಲೋಮೀಟ್ರಿಗೆ. ಹಂಗಂದ್ರೆ ಎಷ್ಟು ಬರುತ್ತೆ ಗೊತ್ತಾ? ಕಿಲೋಮೀಟ್ರಿಗೆ 7 ರೂಪಾಯಿ 8 ರೂಪಾಯಿ ಕಿಲೋಮೀಟ್ರಿಗೆ ಬಂದಂಗೆ ಅಷ್ಟೇ. ಅದರಲ್ಲೂ ಕೂಡ ಆರ್ಡ್ರ್ ಬ್ಯಾಕ್ ಟು ಬ್ಯಾಕ್ ಇಲ್ಲ. ಏನು ಮಾಡ್ಬೇಕಂತ ಒಂದು ಅರ್ಥ ಆಗ್ತಾಯಿಲ್ಲ ಡೆಲಿವರಿ ಫೀಲ್ಡಿಗೆ. ಈ ಬೈಕ್ ಟ್ಯಾಕ್ಸಿ ಕ್ಲೋಸ್ ಆದಾಗಿಂದ ಎಲ್ಲರಿಗೂ ತೊಂದರೆ ನೋಡಿ, ಒಬ್ಬರಿಗಂತ ಎಲ್ಲರಿಗೂ ತೊಂದರೆ. ಆಗಲ್ಲ, ನೋಡಬೇಕು ಕೋರ್ಟಿಂದ ಏನು ಆದೇಶ ಕೊಡ್ತಾರೋ ಗೊತ್ತಿಲ್ಲ. ನನಗೆ ಅನಿಸಿದ ಮಟ್ಟಿಗೂ ಲೀಗಲಾಗೆ ತಗೊಂಡು ಬಂದರೆ ಚೆನ್ನಾಗಿ. ಯಾಕಂದರೆ ಬೈಕ್ ಟ್ಯಾಕ್ಸಿ ಬೇಕೇ ಬೇಕಾಗುತ್ತೆ ಬೆಂಗಳೂರಲ್ಲಿ. ನನಗಂತ ನಮಗೂ ಒಳ್ಳೆಯದಾಗುತ್ತೆ, ಕಸ್ಟಮರ್ಗೂ ಒಳ್ಳೆಯದಾಗುತ್ತೆ. ಲೀಗಲಾಗಿ ತಗೊಂಬರ್ಬೇಕು, ಇಲ್ಲಿಗಲಾಗಿ ಬೇಡ. ಪಂಚರ್ ಆಗಿದೆನಾ? ಎಷ್ಟು ಒಂದು ಪಂಚರಿಗೆ? 100. ಬೇಡ ಬೇಡ. ಅಣ್ಣ ತಗೋಣ. ಥ್ಯಾಂಕ್ಸ್ ಅಣ್ಣ. ನಾವು ಹಾಕೊಂಬಿಡೋದು ಪಂಚರ್. ಸುಮ್ಮನೆ 100 ರೂಪಾಯಿ ಯಾರು ಕೊಡ್ತಾರೆ ಹೇಳಿ? ಎಲ್ಲ ತುಕ್ಕಿಡ್ದೋಗ್ಬಿಟ್ಟವ. ತೋರಿಸ್ತೀನಿ ನೋಡಿ ಅಂತ ಪಂಚರ್ ಹಾಕೋದು ಯಾವ ಥರ ತೋರಿಸ್ತೀನಿ ನೋಡಿ. ಇಷ್ಟೇ ಸಿಂಪಲ್, ಏನು ಜಾಸ್ತಿ ಕೆಲಸ ಇಲ್ಲ ಅದಕ್ಕೆ. ಇದಕ್ಕೆ 100 ರೂಪಾಯಿ ಕೇಳ್ತಾರೆ ಒಂದು ಪಂಚರಿಗೆ. ನಾವು 100 ರೂಪಾಯಿ ದುಡಿಬೇಕಂದ್ರೆ 2 ಅವರ್ 1 ಅವರ್ ಬೇಕು. ಈ ಭಾಳ ಖರ್ಚೇನಿಲ್ಲ ಇದಕ್ಕೇನು. ಒನ್ ಟೈಮ್ ನೀವು ಫ್ಲಿಪ್ಕಾರ್ಟಲ್ಲಿ ಆನ್ಲೈನಲ್ಲಿ ಬೈ ಮಾಡಿ, 200 ರೂಪಾಯಿ 250 ರೂಪಾಯಿ ಇರುತ್ತೆ ಅಷ್ಟು. ಇವೆಲ್ಲ ಎಲ್ಲ ಆ್ಯಕ್ಸಸರೀಸ್ ಎಲ್ಲ ಬಂದುಬಿಡ್ತವೆ. ಒಂದು ಪಂಚರಿಗೆ 20 ರೂಪಾಯಿಗೂ ಖರ್ಚಿಲ್ಲ ಗೊತ್ತಾ? ಅದಕ್ಕೆ 100 ರೂಪಾಯಿ, ಒಂದು 50 ರೂಪಾಯಿ ಕೊಟ್ಟರೆ ಕೊಡುವ. ಒಂದು 50 ರೂಪಾಯಿ ಹಾಕಿದರೆ ಓಕೆ. 100 ರೂಪಾಯಿ ಅಂದರೆ ಭಾಳ ಕಷ್ಟ ಆಗುತ್ತೆ ನೋಡಿ. ಇಷ್ಟೇ ಸಿಂಪಲ್ಲು. ಹಾಕಿದ್ದೀನಿ. ಯಾವುದೋ ಆರ್ಡ್ರ್ ಬರ್ತೈತೆ, 212 ರೂಪಾಯಿ ಬರ್ತೈತೆ. ಪಿಕಪ್ ಎಲ್ಲ ಲೋಕಲ್ ಇದೆ. ಇದೊಂದು ಸಿಕ್ಕರೆ ಸಾಕು ಆರ್ಡ್ರು. ಇದು ನನಗೆ ಸಿಕ್ತಾ ಆರ್ಡ್ರು. 212 ರೂಪಾಯಿ ಆರ್ಡ್ರ್ ಸಿಕ್ಕಿದೆ. ಬನ್ನಿ ಇಷ್ಟೇ ನೋಡಿ ಪಂಚರ್ ಹಾಕೋದು ತೋರಿಸಿದ್ದೀನಲ್ಲ. ಇಷ್ಟೇ ಸಿಂಪಲ್ ಪಂಚರ್ ಹಾಕೋದು ನೋಡಿ. ಇಷ್ಟೇ. ಇದಕ್ಕೆ 100 ರೂಪಾಯಿ ಕೇಳ್ತಾರೆ. ಒಂದು 50 ರೂಪಾಯಿ ಆದರೆ ಕೊಡ್ಬೋದು.
ಇಷ್ಟೇ ಪಂಚರ್ ಮುಗೀತು. ಏನು ಲೀಕ್ ಆಗಲ್ಲ ಏರೀಗ. ನಮ್ಮ ಡೆಲಿವರಿ ಬಾಯ್ಸಿಗೆ ಭಾಳ ಹೆಲ್ಪ್ ಆಗುತ್ತಿದ್ದು. ಇದನ್ನೆಲ್ಲರೂ ತೊಗೊಳ್ಳಿ. ನೋಡಿ ಇದೇ ಸ್ಕ್ರೂ. ಮತ್ತು ರೋಡಲ್ಲಿ ಬಿಸಾಕೋಕ್ಕೆ ಹೋಗ್ಬಿಡಿ. ಟೋಟಲ್ಲು 13 ಕಿಲೋಮೀಟ್ರ್ ಇದೆ ಈಗ. ನೀವೇನು ಅಪ್ಪೋಟರು? ಹಾಂ, ಅಮೌಂಟೇನು ಪೇ ಮಾಡಿದ್ದೀರಿ? ಅಮೌಂಟ್ ಆನ್ಲೈನ್ ಬುಕ್ பண்ணியிருக்குது. ಓಕೆ, ಗೊತ್ತು ಅವ್ರು ಇನ್ನೂ ಅಮೌಂಟ್ ಪೇ ಮಾಡಿಲ್ಲ. ಪೇ ಮಾಡಿದ್ಮೇಲೆ ಹೊಡೆದಿರಿ ಪೆಂಡಿಂಗ್. ಪೇ ಮಾಡಿದ್ಮೇಲೆ ತೊಗೊಂಡೋಗಿ. ಇದೆಷ್ಟು 20 kgಕ್ಕಿಂತ ಜಾಸ್ತಿ ಇದೆ ತಾನೆ? ನೋಡಿ ನೀವೇ ಚೆಕ್ ಮಾಡಿ ನೋಡಿ, ಗೊತ್ತಾಗುತ್ತಲ್ಲ ವೇಟ್ ಜಾಸ್ತಿ ಇದೆ ತಾನೆ 20 kgಕ್ಕಿಂತ. ಅಷ್ಟು ಸೇಫ್ ಟ್ಯಾಗ್ ತಂದಿದ್ರು ಕೂಡ ನೀವು 20 kgಕ್ಕಿಂತ ಜಾಸ್ತಿ ಇದೆ. ಓಕೆ, ಮನಿದಲ್ಲಿ ಹಾಗೆ. ಥ್ಯಾಂಕ್ಸ್. ನೋಡ್ತಾ ಇದ್ದೀರಲ್ಲ, 20 kgಕ್ಕಿಂತ ಜಾಸ್ತಿ ಇದೆ. ಅರ್ಥ ಅದಕ್ಕೆ ಎಕ್ಸ್ಟ್ರಾ ಕೇಳಿದವ್ರು, ಎಕ್ಸ್ಟ್ರಾ ಕೊಡ್ತಾಯಿಲ್ಲ ಅವರು. ಕಮಿಷನ್ ಎಷ್ಟು ತೊಗೊಂಡವನು ಗುರು ಇವನು? 22 ರೂಪಾಯಿ ಕಮಿಷನ್ ತೊಗೊಂಡವನೆ. 10% ಕಮಿಷನ್ ತಗೊಂತವ ನೀನು. ಬನ್ನಿ, ನೆಕ್ಸ್ಟ್ ಆರ್ಡರ್ ಬಂದಮೇಲೆ ಸಿಗ್ತೀನಿ. ಮಿಸ್ ಆಗೋಯ್ತು ಆರ್ಡ್ರು. 10 ಗಂಟೆಗೆ ಬಂದು ಡ್ರಾಪ್ ಮಾಡಿದೆ. 10 ತನಕ ಗುರುದು ಆರ್ಡ್ರು ಸಿಕ್ಕಿದೆ. ಗುರು ಆರ್ಡ್ರ್ ಮಿಸ್ ಆಗೈತೆ ಅಂದ್ಕೊಂಡಿದ್ದೆ, ಮತ್ತು ರಿಫ್ರೆಶ್ ಮಾಡಿದೆ. ಆರ್ಡ್ರ್ ಸಿಕ್ಕಿದೆ. ಅದು ಪಿಕಪ್ ಎಷ್ಟು ಕಿಲೋಮೀಟ್ರ್? ಪಿಕಪ್ಪೇ 2.4 ಇದೆ. ಪಿಕಪ್ಪೇ ಭಾಳ ಲಾಂಗ್ ಇದೆ. ಬನ್ನಿ, ಅಮೌಂಟ್ ಅವ್ರು ಕೊಡ್ತಾರೆ, ನೀವು ಕೊಡ್ತೀವಿ. ಅಲ್ಲಿ ಹೋದ್ಮೇಲೆ ಕೊಡ್ತೀರಾ? ಗೂಗಲ್ ಪೇ ಸೇಮ್ ನಂಬರಾ? ಹಾಂ, ಇದೇ ನಂಬರೇ. ಪಿಕಪ್ ಆಯ್ತು. ಓಕೆ, ಹಾಂ ಸರ್. ಓಕೆ ಓಕೆ ಸರ್. ಪಿಕಪ್ ಆಯಿತು. ಎಷ್ಟು ಕಿಲೋಮೀಟ್ರ್ ಇದೆ? 10 ಕಿಲೋಮೀಟ್ರ್ ಇದೆ. ಭಾಳ ಮೋಸ ಗುರಿದು. ಹೆವಿ ಲಾಸ್ ಇದೆ ಆರ್ಡ್ರ್. ಪಿಕಪ್ 2.5 ಕಿಲೋಮೀಟ್ರ್, ಟೋಟಲ್ 12.5 ಕಿಲೋಮೀಟ್ರು. ಅವನಿಗೊಂದು ಕೊಡ್ಬೇಕು. ಅವನಿಗೊಂದು 10% ಕಮಿಷನ್. ಈ ರೈಡ್ ಭಾಳ ವೇಸ್ಟ್ ಇದೆ. ಇದು ಆರ್ಡರ್ ಫುಲ್ಲು ವೇಸ್ಟ್ ಇದೆ. ಅಮೌಂಟ್ ಭಾಳ ಕಡಿಮೆ. 10 ಕಿಲೋಮೀಟ್ರ್ ಡ್ರಾಪು ಮತ್ತು ಪಿಕಪ್ ಒಂದು 2.5 ಕಿಲೋಮೀಟ್ರ್. 12.5 ಕಿಲೋಮೀಟ್ರಿಗೆ 120 ರೂಪಾಯಿ ಕೊಟ್ಟವನೇ. 120ರಲ್ಲೇ ಅವನಿಗೆ 10% ಕಮಿಷನ್. 12 ರೂಪಾಯಿನ 15 ರೂಪಾಯಿ ಕಮಿಷನ್ ಆಗುತ್ತೆ. ಇನ್ನೇನು ಕಿಲೋಮೀಟ್ರಿಗೆ 10 ರೂಪಾಯಿ ಬಂದಂಗೂ ಇಲ್ಲ. ಇದು ರೈಡ್ ಸುಮ್ಮನೆ ಫುಲ್ ವೇಸ್ಟ್ ಇದೆ. ಓಕೆ, ಥ್ಯಾಂಕ್ ಯು ಮೇಡಮ್. ಆಯಿತು. ಎಷ್ಟು ಕೊಟ್ಟಿದ್ದಾರೆ ಅಮೌಂಟ್ ಇದರಲ್ಲಿ? 123 ರೂಪಾಯಿ. 138 ರೂಪಾಯಿದಲ್ಲಿ 14 ರೂಪಾಯಿ ಕಮಿಷನ್ ತಗೊಂಡವನೆ. 15 ರೂಪಾಯಿ. ನನಗೆ 123 ರೂಪಾಯಿ ಕೊಟ್ಟಿದ್ದಾನೆ. 123 ಕಿಲೋಮೀಟ್ರ್. 123 ರೂಪಾಯಿ ಅಂದರೆ 10 ಕಿಲೋಮೀಟ್ರ್ ಡ್ರಾಪು, 2.5 ಕಿಲೋಮೀಟ್ರ್ ಪಿಕಪ್ಪು. ಅಷ್ಟೇ. ಕಿಲೋಮೀಟ್ರ್ ಕರೆಕ್ಟಾಗಿ 10 ರೂಪಾಯಿ ಕೊಟ್ಟಂಗೆ. ಇನ್ನು ಬನ್ನಿ, ಎಷ್ಟು ಆರ್ಡ್ರ್ ಬಂದಮೇಲೆ ಸಿಗ್ತೀನಿ. ಇನ್ನೂ ಆರ್ಡ್ರ್ ಬಂದಿಲ್ಲ. ಯಾವುದೋ ಓಲಾದಲ್ಲಿ ಬಂತು ಪಾರ್ಸಲ್ ಆರ್ಡರು. ಆರ್ಡರ್ ಆಫ್ ಮಾಡೋಣ ಇರಿ. ಯಾವುದೋ ಜಕ್ಕೂರು ಕಡೆ ಬಂದಿದೆ. ಪಿಕಪ್ ಎಷ್ಟು ಕಿಲೋಮೀಟ್ರ್ ಇದೆ? ಪಿಕಪ್ 2.1 ಇದೆ. ಬನ್ನಿ, ಪಿಕಪ್ಪಿಗೆ ಹೋದ್ಮೇಲೆ ಸಿಗ್ತೀವಿ. ಅದೇ ಕಾಲ್ ರೆಸ್ಪಾನ್ಸ್ ಮಾಡ್ತಾಯಿಲ್ಲ. VBS RK11 ಸೆಕ್ಯೂರಿಟಿ ಗಾರ್ಡ್ ಅಷ್ಟೇ. ಕಸ್ಟಮರ್ನೇ ಭೂಮಿ. ಸರ್, OTP 4166. ಒಂದು ನಿಮಿಷ ಸರ್. ಓಕೆ, ಥ್ಯಾಂಕ್ ಯು ಸರ್.
ಗುರು ಹೊಲದಲ್ಲಿ ಡ್ರಾಪ್ ಆಯಿತು. ಅಮೌಂಟ್ ಎಷ್ಟು ಕೊಟ್ಟಿದ್ದಾನೆ? 60 ರೂಪಾಯಿ. ಅಲ್ಲ ಗುರು 110 ರೂಪಾಯಿ ತೋರಿಸಿದ. ಭಾಳ ಮೋಸ ಇವನು. 109 ರೂಪಾಯಿ ತೋರಿಸಿದ ಆರ್ಡ್ರಿಗೆ, ಬರೀ 60 ರೂಪಾಯಿ ಕೊಟ್ಟಿದ್ದಾನೆ. ಇದೇನು ನೋಡಿ, ಇಲ್ಲಿ ಸ್ಕ್ರೀನ್ಶಾಟ್ ಹಾಕಿರ್ತೀನಿ. ದೊಡ್ಡ ಸ್ಕ್ಯಾಮ್ ಗುರು ಇವನು. ನೋಡಿ, ಬರೀ 60 ರೂಪಾಯಿ. ನನಗೆ 109 ರೂಪಾಯಿ ತೋರಿಸಿದ್ದು. ಒಟ್ಟಿಗೆ ಅನ್ನ ತಿಂತಾನೆ ಹೇಳ್ತಿಂತಾನೆ ಓಲೋದವನು. ಸ್ಕ್ರೀನ್ಶಾಟ್ ಹಾಕಿದ್ದು ನೋಡಿ. 110 ರೂಪಾಯಿ ರೈಡಿಗೆ ನನಗೆ 60 ರೂಪಾಯಿ ಕೊಟ್ಟಿದ್ದಾನೆ. ನೆಟ್ಟು ಓಲಾ ಕಮಿಷನ್ನು 49 ರೂಪಾಯಿ. 49.49, 50 ರೂಪಾಯಿ ಕಮಿಷನಾ? ಎಂಥ ಸೋಳೆ ಮಗು ಇವನು ಓಲಾದವನು. ಯಪ್ಪ ದೇವರೇ, ಓಲಾ ಸವಾಸನೆ ಬೇಡ ನಮ್ಮಂತೂ. ಟೈಮೆಲ್ಲ ವೇಸ್ಟ್ ಅಲ್ಲ ಬೇರೆ. ಅದು 50 ರೂಪಾಯಿ ಕಮಿಷನಾ? ಇವನು 50% ಕಮಿಷನ್ ಇವನಿಗೆ, ಗೋಳಿ ಮಗನಿಗೆ. ಅಯ್ಯೋ ದೇವರೇ. ಬರೀ ಏನು ಮಾಡೋಕ್ಕಾಗಲ್ಲ. ತಂದಿದ್ದ ತಪ್ಪಿಗೆ ಇನ್ನು ಫೋಟೋ ಆನ್ ಮಾಡೋಣ. ಇನ್ನು ಟೈಮೆಲ್ಲ ವೇಸ್ಟು. ಆರ್ಡ್ರ್ ಪಿಕಪ್ ಆಯಿತು. ನೋಡೋಣ 40 ರೂಪಾಯಿ ಎಕ್ಸ್ಟ್ರಾ ತೋರಿಸ್ತಾ ಇದ್ದಾನೆ ಅಮೌಂಟು ಪರ್ ಆರ್ಡ್ರಿಗೆ. ಅರ್ನಿಂಗ್ಸ್ ಬಿಟ್ಟು ಪರ್ ಆರ್ಡ್ರ್ ಎಷ್ಟು 40 ರೂಪಾಯಿ ತೋರಿಸ್ತಾ ಇದ್ದಾನೆ. ನೋಡೋಣ ಎಷ್ಟು ಕೊಡ್ತಾನೆ ನೋಡೋಣ. ಹೇಳಿ ಬನ್ನಿ, ಡ್ರಾಪಿಗೆ ಹೋದ್ಮೇಲೆ ಸಿಗ್ತೀನಿ. ತನ್ವಿ ಯಾದವ್ ಇದೆ. ಥ್ಯಾಂಕ್ ಯು. ಓಲಾದಲ್ಲಿ ಇದೊಂದು ಪ್ರಾಬ್ಲಮ್ಮು, OTP ಸಿಗಲ್ಲ ಜಲ್ದಿ. ಕಸ್ಟಮರಿಗೆ OTP ಬಂದಿರಲ್ಲ. ನೋಡು, ಓಲಾ ಕಸ್ಟಮರ್ ಕೇರ್ ಅದು, ಓಲಾ ಕಂಪ್ನಿ ಒಟ್ಟಿಗೆ ಅನ್ನ ತಿಂತಾರೆ ಏನು ತಿಂತಾರೆ ಒಂದು ಗೊತ್ತಿಲ್ಲ. ಒಂದೇನೊಂದು ಪಿಕಪ್ ಮಾಡಿ ಡ್ರಾಪಿಗೆ ಹೋದರೆ ಕಸ್ಟಮರ್ ಸಪೋರ್ಟ್ ಅಂತೂ ವೇಸ್ಟೇ ವೇಸ್ಟ್ ಓಲಾದಲ್ಲಿ. ಹಲೋ ಹಲೋ ಹಲೋ. ಸೊ ಗುರು 2 ಅವರ್ ಆಯಿತು ಗುರು, ಒಂದು ಆರ್ಡ್ರ್ ಇಲ್ಲ. ತಲೆ ಕೆಟ್ಟೋಗೈತೆ ನನಗಂತರೂ. 2 ಅವರ್ ಆಯಿತು, ಒಂದು ಗೊತ್ತಾಗ್ತಾ ಇಲ್ಲ. ಆರ್ಡರೇ ಬರ್ತಾಯಿಲ್ಲ ಗೊತ್ತಾ. ಪೋರ್ಟರಲ್ಲಿ ಯಾವುದರಲ್ಲೇ ಆರ್ಡ್ರ್ ಇಲ್ಲ, ರ್ಯಾಪಿಡೋದಲ್ಲಿ ಎಲ್ಲದರಲ್ಲೂ ಆಡಿಲ್ಲ. ಆರ್ಡರ್ ಕೊಡ್ತಾನೇ ಇಲ್ಲ, ಒಂದು ಗೊತ್ತಾಗ್ತಾ ಇಲ್ಲ. ಆರ್ಡರ್ ಪಿಕಪ್ ಮಾಡಿಕೊಂಡೆ. ನೋಡ್ತಾ ಇರ್ಬೋದು ಐಟಮ್ ಎಷ್ಟಿದೆ. ಡ್ರಾಪ್ ಎಷ್ಟು ಕಿಲೋಮೀಟ್ರ್ ಇದೆ ನೋಡೋಣ ಬಂದಿದೆ. ಪಿಕಪ್ ಆಯ್ತು ಆರ್ಡರು. ಎಷ್ಟು ಕಿಲೋಮೀಟ್ರ್ ಇದೆ ಬಾ? ಯಶವಂತಪುರ ಪೀಣ್ಯ ಸೆಕೆಂಡ್ ಸ್ಟೇಜಲ್ಲಿದೆ ಡ್ರಾಪು. 11 ಕಿಲೋಮೀಟ್ರ್ ಇದೆಲ್ಲ ಗುರು. 11 ಕಿಲೋಮೀಟ್ರ್ 150 ರೂಪಾಯಿ ಕೊಟ್ಟವನೆ. ಹೆವಿ ಟ್ರಾಫಿಕ್. 40 ನಿಮಿಷ ತೋರಿಸ್ತಾ ಇದೆ ನೋಡಿ. ಇಲ್ಲ ಸೆಕ್ಯೂರಿಟಿ ಕೈ ಕೊಡು ಅಂತ ಹೇಳಿದರು. ಏನು ಗೊತ್ತಿಲ್ಲ ಐಟಮ್ಮು. ಯಾರು ಬುಕ್ ಮಾಡಿದ್ದಾರೆ? ಶ್ರೀದೇವಿ. ಫೋನ್ ಮಾಡಿ ಅವ್ರಿಗೊಂದು. ಅದೇ ಹೇಳಿದೆ ಸೆಕ್ಯೂರಿಟಿ ಹತ್ರ ಕೊಟ್ಟೋಗಿ ಅಂತ ಹೇಳಿದರು. ಓಕೆನಾ? ಸಿಕ್ತು ಬೆಳ್ಳಂದೂರಿಗೆ ಆರ್ಡ್ರು 220 ರೂಪಾಯಿ. ಹಾಂ. ಓಹೋ ಇದೇನು ಗುರು ಶಿವಾಜಿನಗರ ಈ ಥರ ಐತೆ. ಏನು ಜನಗಳು, ಯಪ್ಪ ದೇವರೇ. ಪಿಕಪ್ ಪಾಯಿಂಟ್ ಎಲ್ಲಿ ಕೊಟ್ಟನು ಅಣ್ಣ. ತಲೆ ಕೆಟ್ಟೋಗ್ಬಿಡ್ತದಪ್ಪ. ಏನು ಜನ ತುಂಬ್ಕೊಂಬಿಡೋದು ಶಿವಾಜಿನಗರಲ್ಲಿ. ಕಟ್ಟಿದ್ದಾಯಿತು. ಹೆವಿ ವೇಟ್ ಇದೆ. ಕಟ್ಟಿದ್ದೀನಿ. ಬೀಳದೇ ಇದ್ದರೆ ಓಕೆ. ಬನ್ನಿ ಎಷ್ಟು ಕಿಲೋಮೀಟ್ರ್ ಇದೆ ನೋಡೋಣ. 17 ಕಿಲೋಮೀಟ್ರ್ ಇದೆಲ್ಲ ಗುರು. ಅಮ್ಮ ಎಷ್ಟೊತ್ತು ಮಾಡ್ತಾರೆ ಗುರು ಪೇಮೆಂಟ್ ಅವರು? ಸರ್ ಪೇಮೆಂಟ್ ಮಾಡಿದ್ರಾ? ಹಾಗೆ OTP ಹೇಳಿ ಸರ್. OTP ಕೇಳ್ತಾ ಇದೆ. ಒಂದು ನಿಮಿಷ ಸರ್. 443 743 781.
ಯಾವ ಸರ್ ಫೋನ್ಪೇ ಮಾಡಿದ್ದೀರಾ? ಹೌದಾ, ಒಂದು ನಿಮಿಷ ಸರ್. ಹಾಂ ಓಕೆ ಸರ್, ಬಂದಿದೆ, ಥ್ಯಾಂಕ್ ಯು ಸರ್. ಗುರು ಜಸ್ಟ್ ಡ್ರಾಪ್ ಆಯಿತು ಗುರು, ತಲೆ ಕೆಟ್ಟೋಗ್ಬಿಡುತ್ತೆ. ಡ್ಯೂಟಿ ಮಾಡೋಕ್ಕೆ ತೋರಿಸ್ತೀನಿ ನೋಡಿ, ನಿಮಗೆ ಸ್ಕ್ರೀನ್ಶಾಟ್ ಹಾಕಿರ್ತೀನಿ ನೋಡಿ. ಆಫ್ಲೈನ್ಗೆ ಹೋಗಿ ಆನ್ಲೈನಿಗೆ ಬರ್ತೀನಿ, ಇನ್ನು ಅಪ್ಡೇಟ್ ಆಗಿಲ್ಲ. ಇದು ನೋಡ್ತಾ ಇರ್ಬೋದು, 651 ರೂಪಾಯಿ ಅರ್ನಿಂಗ್ಸ್ ಆಗಿದೆ ಅಂತಲ್ಲ ನೋಡಿ. 9:47 10:45 ಮಧ್ಯಾಹ್ನ 1:15 ಮತ್ತು 3:15 3:15 ಹಾಕಿದರೆ ಇವಾಗ 4:45 ತಂದು ಕೊಟ್ಟಿದ್ದೀನಿ ಡ್ರಾಪ್, ಜಸ್ಟ್ ಡ್ರಾಪ್ ಮಾಡಿ ನೋಡಿ. ಇವತ್ತು ಅರ್ನಿಂಗ್ಸ್ ಎಷ್ಟು ಗೊತ್ತಾ? 651 ರೂಪಾಯಿ. ಬೆಳಗ್ಗೆ ಎಷ್ಟು ಗಂಟೆಗೆ ಆನ್ ಮಾಡಿದ್ದು ನಾನು? 9:15. ಟೈಮ್ ಎಷ್ಟು ನೋಡಿ, 7 ಅವರ್ 8 ಅವರ್ ಡ್ಯೂಟಿ ಮಾಡಿದರೆ ಬರೀ 651 ರೂಪಾಯಿ. ಇದರ ಟೋಟಲಲ್ಲಿ ಮತ್ತು ಓಲಾದಲ್ಲಿ 110 ರೂಪಾಯಿ ಅಷ್ಟೇ. ಟೋಟಲ್ 761 ರೂಪಾಯಿ. ಅರ್ಥ ಆಯ್ತಾ? 761 ರೂಪಾಯಿದಲ್ಲಿ ಎಲ್ಲಿದೆ ಕ್ಯಾಲ್ಕುಲೇಟ್ರು? ಇವತ್ತಿನ ಅರ್ನಿಂಗ್ಸ್ ನೋಡಿ, 761 ಮೈನಸ್ 120 ಊಟಕ್ಕೆ, 120 ರೂಪಾಯಿ ಊಟಕ್ಕೆ, ಮತ್ತು ಟೀ ಕಾಫಿ 40 ರೂಪಾಯಿ, ಮಜ್ಜಿಗೆ ಅವು ಅಂತೇಳಿ ನೋಡಿ. ಬೆಳಗಿಂದ ಮಾಡಿದರೆ ಬರೀ 601 ರೂಪಾಯಿ ಡ್ಯೂಟಿ. ಇನ್ನು ಗಾಡಿ ಪೆಟ್ರೋಲ್ ಒಂದು 200 ಇನ್ನು ಪಕ್ಕ 200 ರೂಪಾಯಿ ಹೋಗಿರುತ್ತೆ. ಯಾಕಂದರೆ ಖಾಲಿನೇ ಜಾಸ್ತಿ ಬಂದಿದ್ದಾನೆ ಇವತ್ತು. ಆರ್ಡ್ರ್ ಇಲ್ಲಾರ್ದ ಖಾಲಿ ಬಂದಿದ್ದೀನಿ ಎಷ್ಟೋ ಸಲ. ಇವಾಗ ನೋಡಿ, ಬೆಳ್ಳಂದೂರಿಂದ 12 ಕಿಲೋಮೀಟ್ರ್ ಖಾಲಿ ಬಂದಿದ್ದೀನಿ. ಎಷ್ಟು ಖಾಲಿ ಬಂದಿದ್ದೀನಿ ಗೊತ್ತಾ ನಾನು ಇವತ್ತು? ಪೆಟ್ರೋಲ್ಗೆ ಒಂದು 200 ರೂಪಾಯಿ, ಬೆಳಗಿಂದ ಮಾಡಿದ್ರೆ ಬರೀ 400 ರೂಪಾಯಿ ಇವತ್ತು ಅರ್ನಿಂಗ್ಸು. 401 ರೂಪಾಯಿ ಮುಯಿ ಇಟ್ಟಂಗೆ ಆಗೈತೆ ಅಷ್ಟೇ. ಈ ಥರ ಆದರೆ ಹೆಂಗೆ ಮಾಡಬೇಕು ಡ್ಯೂಟಿ ಡೆಲಿವರಿ ಫೀಲ್ಡಲ್ಲಿ? ಯಾವ್ದು ಮಾಡ್ಬೇಕು ಹೇಳಿ? ನಿಮಗೂ ಗೊತ್ತಾಗ್ತಾಯಿಲ್ಲ.